ಈಗ ನಮ್ಮ ಮುಂದಿನ ಹಂತ ಮೈಂಡ್ ಪ್ರೈಮಿಂಗ್ ಅಥವಾ ಮನಸ್ಸಿನ ನಾಟಿ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ನಿಮ್ಮ ಜೀವನದಲ್ಲಿ ನಡೆದ 3 ಮುಖ್ಯ ಕ್ಷಣಗಳನ್ನು ನೆನಪಿಸಿಕೊಂಡು ಆ ಮಧುರ ಕ್ಷಣ, ಆ ಸುಂದರ ಕ್ಷಣ, ಸಂತೋಷದ ಕ್ಷಣ ನೆನಪಿಸಿಕೊಳ್ತಾ ಅದಕ್ಕೆ ಮನದಾಳದ ಕೃತಜ್ಞತೆಗಳನ್ನು ನೀಡುತ್ತಾ ಉಡುಗೊರೆಗಳನ್ನು ಕೊಟ್ಟುಕೊಳ್ಳುವ ಸಮಯ. ಮೊಟ್ಟ ಮೊದಲಿಗೆ ನಿಮ್ಮ ಜೀವನದಲ್ಲಿ ನಡೆದ ಅತ್ಯಂತ ಪ್ರಮುಖ ಕ್ಷಣ ಅಥವಾ ಘಟನೆಯನ್ನು ನೆನಪಿಸಿಕೊಳ್ಳಿ. ಈ ಮಧುರ ಕ್ಷಣ, ಈ ಆನಂದ ಕ್ಷಣ, ಈ ಸಂತೋಷ ಹಾಗೂ ಸಾರ್ಥಕ ಕ್ಷಣ ನಿಮ್ಮ ಜೀವನದ ಪ್ರಮುಖ ಕ್ಷಣವಾಗಿತ್ತು. ಆ ಒಂದು ಸಂದರ್ಭದಲ್ಲಿ ನೀವು ಆ ಕ್ಷಣದಲ್ಲಿ ಇದ್ದು ಏನನ್ನ ನೋಡ್ತಾ ಇದ್ರಿ ಅದನ್ನ ಮತ್ತೆ ನೋಡಿ. ಏನನ್ನ ಕೇಳ್ತಾ ಇದ್ರಿ, ಯಾವ ಶಬ್ದಗಳನ್ನು ಕೇಳ್ತಾ ಇದ್ರಿ ಅದನ್ನ ಮತ್ತೆ ಕೇಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ಭಾವನೆಗಳನ್ನು ಆ ಕ್ಷಣದಲ್ಲಿ ನೀವು ಅನುಭವಿಸಿದಂತಹ ಎಲ್ಲ ಭಾವನೆಗಳನ್ನು ಮತ್ತೆ ಅನುಭವಿಸಿ ಹಾಗೂ ಸಂತೋಷದಿಂದ ಅನುಭವಿಸಿ. ಮತ್ತು ಈ ಒಂದು ಕ್ಷಣಕ್ಕೆ ನೀವು ಹೃದಯದಾಳದ ಧನ್ಯವಾದಗಳನ್ನು ಸಮರ್ಪಿಸಿ. ಈಗ ನಿಮ್ಮ ಜೀವನದ 2ನೇ ಪ್ರಮುಖ ಕ್ಷಣ ಅಥವಾ ಘಟನೆ ನೆನಪಿಸಿಕೊಳ್ಳಿ. ಇದು ಹಳೆಯದಿರಬಹುದು, ಇತ್ತೀಚೆಗೆ ನಡೆದದ್ದಿರಬಹುದು, ನಿನ್ನೆ, 2 ವಾರಗಳ ಹಿಂದೆ, 2 ತಿಂಗಳ ಹಿಂದೆ, ವರ್ಷಗಳ ಹಿಂದೆ, ಬಾಲ್ಯದಲ್ಲಿ ನಡೆದಂತಹ ಘಟನೆ ಅಥವಾ ಕ್ಷಣ. ಯಾವುದಾದರೂ ಒಂದು ಈ ಪ್ರಮುಖ ಕ್ಷಣ, ಈ ಅದ್ಭುತ ಕ್ಷಣ, ಈ ಸುಂದರ ಕ್ಷಣವನ್ನು ನೆನಪಿಸಿಕೊಳ್ಳಿ. ನೆನಪಿಸ್ಕೊಳ್ತಾ ಆ ಕ್ಷಣದಲ್ಲಿ ನೀವು ಇದ್ದುಕೊಂಡು ಏನನ್ನು ಮಾಡ್ತಾ ಇದ್ರಿ ಎಂಬುದನ್ನ ಸ್ಪಷ್ಟವಾಗಿ ನೋಡಿ. ಯಾವ ಶಬ್ದಗಳನ್ನು ನೀವು ಆಲಿಸ್ತಾ ಇದ್ರಿ, ಕೇಳ್ತಾ ಇದ್ರಿ, ಕೇಳಿ ಬರ್ತಾ ಇತ್ತು ಎಲ್ಲ ಶಬ್ದಗಳನ್ನು ಮತ್ತೊಮ್ಮೆ ಕೇಳಿ. ಮುಖ್ಯವಾಗಿ ಎಲ್ಲ ಭಾವನೆಗಳನ್ನು, ಆ ಸಂತೋಷದ ಭಾವ, ಖುಷಿಯ ಭಾವ, ಸಮಾಧಾನದ ಭಾವ, ಸಂತೃಪ್ತಿಯ ಭಾವ, ಹೆಮ್ಮೆಯ ಭಾವ, ಆನಂದದ ಭಾವ, ಸಾರ್ಥಕತೆಯ ಭಾವ ಎಲ್ಲವನ್ನು ಮತ್ತೆ ಆನಂದದಿಂದ ಅನುಭವಿಸಿ. ವಂಡರ್ಫುಲ್, ಎಕ್ಸಲೆಂಟ್. ಮತ್ತು ಇದಕ್ಕೆ ನೀವು ಹೃದಯದಾಳದ ಧನ್ಯವಾದಗಳನ್ನು ಸಮರ್ಪಿಸಿ. ನಿಮ್ಮ
ಜೀವನದ ಮೂರನೇ ಮುಖ್ಯ ಕ್ಷಣವೊಂದನ್ನು ನೆನಪಿಸಿಕೊಳ್ಳುವ ಸಮಯ. ಇದು ಸಹಿತ ಚಿಕ್ಕದಿರಬಹುದು ಅಥವಾ ದೊಡ್ಡದಿರಬಹುದು. ಈ ಒಂದು ಸುಂದರ ಕ್ಷಣವನ್ನು ನೆನಪಿಸಿಕೊಳ್ಳಿ. ಮತ್ತೆ ಏನನ್ನ ನೋಡ್ತಾ ಇದ್ರಿ ಅದನ್ನ ಮತ್ತೆ ನೋಡಿ, ಏನನ್ನ ಕೇಳ್ತಾ ಇದ್ರಿ ಅದನ್ನ ಮತ್ತೆ ಕೇಳಿ, ಯಾವ ಭಾವನೆಗಳನ್ನು ಅನುಭವಿಸ್ತಾ ಇದ್ರಿ ಅದನ್ನು ಮತ್ತೆ ಮತ್ತೆ ಅನುಭವಿಸಿ, ಸಂತೋಷದಿಂದ ಅನುಭವಿಸಿ. ವಂಡರ್ಫುಲ್, ಎಕ್ಸಲೆಂಟ್. ಮಾಡ್ತಾ ಇರುವಾಗ ನಿಮಗೆ ಅರಿವಿಲ್ಲದೆ ನಿಮ್ಮ ಮುಖದಲ್ಲಿ ಕಿರುನಗೆಯೊಂದನ್ನು ಕಾಣಬಹುದು. ಈಗ ನಾವು ಎರಡನೇ ಹಂತಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಈ ಒಂದು ಭಾವದೊಂದಿಗೆ ನಾವು ಬ್ರಹ್ಮಾಂಡದಿಂದ ಅಥವಾ ನಿಮ್ಮ ಇಷ್ಟ ದೇವತೆಯ ಹಣೆಯ ಮಧ್ಯದಿಂದ ಉತ್ಪತ್ತಿಯಾದಂತಹ ಬಂಗಾರದ ಬಣ್ಣದ ಬೆಳಕಿನ ಪ್ರಖರವಾದ ಕಿರಣವೊಂದು ಆಕಾಶವನ್ನು ಸೀಳಿಕೊಂಡು ನಿಮ್ಮತ್ತ ಧಾವಿಸುತ್ತಿದೆ ಎಂಬುದಾಗಿ ಕಲ್ಪಿಸಿಕೊಳ್ಳಿ. ಈ ಬಂಗಾರದ ಬಣ್ಣದ ಹೊಳೆಯುವ ಪ್ರಾಚ್ಛಾಲ್ಯಮಾನವಾಗಿ ಹೊಳೆಯುವ ಈ ಬೆಳಕಿನ ಕಿರಣಗಳು ಆಕಾಶವನ್ನು ಸೀಳಿಕೊಂಡು ನಿಮ್ಮತ್ತ ಧಾವಿಸಿ ನಿಮ್ಮ ದೇಹವನ್ನು ಪ್ರವೇಶಿಸಲು ನಿಮ್ಮ ಮೊಟ್ಟ ಮೊದಲಿಗೆ ನಿಮ್ಮ ನೆತ್ತಿ ಅಥವಾ ಶಿರದ ಮುಖಾಂತರ ಪ್ರವೇಶ ಮಾಡ್ತಾ ಇದೆ ಎಂಬುದಾಗಿ ಕಲ್ಪಿಸಿಕೊಳ್ಳಿ. ಇದು ಪ್ರವೇಶ ಮಾಡ್ತಾ ಮಾಡ್ತಾ ನಿಮ್ಮ ಮೆದುಳನ್ನು ಮೊಟ್ಟ ಮೊದಲಿಗೆ ಆವರಿಸಿದೆ. ಈ ಆವರಿಸಿದ ಸಂದರ್ಭದಲ್ಲಿ ನಿಮ್ಮ ಮೆದುಳಿನಲ್ಲಿರುವ ಎಲ್ಲ ಬಗೆಯ ನಕಾರಾತ್ಮಕ ಭಾವನೆಗಳಾದ ಭಯ, ಚಿಂತೆ, ಆತಂಕ, ಕೋಪ, ದ್ವೇಷ, ಅಸಮಾಧಾನ, ಅವಮಾನ, ಕೀಳಿರಿಮೆ, ದುಃಖ, ಅಪನಂಬಿಕೆ, ಎಲ್ಲ ಭಾವನೆಗಳನ್ನು ತನ್ನೆಡೆಗೆ ಸೆಳೆದುಕೊಳ್ತಾ ಇದೆ ಎಂಬುದನ್ನು ಕಲ್ಪಿಸಿಕೊಳ್ಳಿ. ಮತ್ತು ಅದೇ ಸಮಯದಲ್ಲಿ ನಿಮಗೆ ಬೇಕಾದಂತಹ ಸಕಾರಾತ್ಮಕ ಭಾವನೆಗಳಾದ ಧೈರ್ಯ, ಆತ್ಮವಿಶ್ವಾಸ, ಶಾಂತಿ, ನೆಮ್ಮದಿ, ಕೃತಜ್ಞತಾ ಮನೋಭಾವ, ಸಹಾನುಭೂತಿ, ಧನ್ಯತಾ ಮನೋಭಾವ, ಪ್ರೇಮ, ಪ್ರೀತಿ, ಕರುಣೆ ಎಲ್ಲವನ್ನ ಯಥೇಚ್ಛವಾಗಿ ನೀಡ್ತಾ ಇದೆ. ಇದರ ಪರಿಣಾಮವಾಗಿ ನಿಮ್ಮ ಮೆದುಳು ಈಗ ಹಗುರವಾಗಿದೆ ಮತ್ತು ಈ ಬೆಳಕಿನ ಪ್ರಖರವಾದ ಬಂಗಾರದ ಬಣ್ಣದ ಹೊಳೆಯುವ ಕಿರಣಗಳು ಇಡೀ ದೇಹವನ್ನು ಆವರಿಸುವ ಉದ್ದೇಶದಿಂದ ಕೆಳಮುಖವಾಗಿ ಸಂಚಾರ ಮಾಡ್ತಾ ಇದೆ. ಮುಖವನ್ನು ಆವರಿಸಿದೆ. ಮುಖದಿಂದ ಕುತ್ತಿಗೆ, ಕುತ್ತಿಗೆಯಿಂದ ಭುಜಗಳು, ಕೈಗಳು, ಎದೆಯ ಭಾಗ, ಹೊಟ್ಟೆಯ ಭಾಗವನ್ನು ಆವರಿಸಿದೆ. ಸೊಂಟದ ಭಾಗ, ತೊಡೆ ಹಾಗೂ ಮೊಣಕಾಲು, ಕಾಲುಗಳು ಮತ್ತು ಪಾದಗಳು ಹೀಗೆ ಇಡೀ ದೇಹವನ್ನು ಆವರಿಸಿಬಿಟ್ಟಿದೆ. ಮತ್ತು ದೇಹದ ಯಾವುದೇ ಭಾಗದಲ್ಲಿರುವ ನೋವು, ರೋಗ, ರುಜಿನಗಳನ್ನು ಇದು ಗುಣಪಡಿಸ್ತಾ ಇದೆ. ತನ್ನ ಶಕ್ತಿಯುತವಾದ ಕಿರಣಗಳ ಸಹಾಯದಿಂದ ಎಲ್ಲ ರೋಗ ನಿವಾರಣೆ ಆಗ್ತಾ ಇದೆ. ದೇಹದಲ್ಲಿರುವ ಎಲ್ಲ ರೋಗವನ್ನ, ಎಲ್ಲ ಜೀವಕೋಶಗಳನ್ನು ಇದು ಗುಣಪಡಿಸ್ತಾ ಇದೆ. ನಂತರ ಈ ಹೊಳೆಯುವ ಕಿರಣಗಳು ಹೃದಯವನ್ನು ಪ್ರವೇಶಿಸಿದೆ. ಇದರ ಪರಿಣಾಮವಾಗಿ ಹೃದಯದಲ್ಲಿರುವ ಎಲ್ಲ ನಕಾರಾತ್ಮಕ ಭಾವನೆಗಳಾದ ಭಯ, ಚಿಂತೆ, ಆತಂಕ, ಅವಮಾನ, ಅಪಮಾನ, ಕೀಳಿರಿಮೆ, ದುಃಖ, ನೋವು, ಸಂಕಟ, ಅಪನಂಬಿಕೆ, ಅಸಮಾಧಾನ
ಎಲ್ಲವನ್ನ ತನ್ನೆಡೆಗೆ ಸೆಳೆದುಕೊಳ್ತಾ ಇದೆ ಹಾಗೂ ಬ್ರಹ್ಮಾಂಡದೊಳಕ್ಕೆ ಬಿಡ್ತಾ ಇದೆ. ಮತ್ತು ಅದಕ್ಕೆ ಪ್ರತಿಯಾಗಿ ಸಕಾರಾತ್ಮಕ ಭಾವನೆಗಳಾದ ಧೈರ್ಯ, ಆತ್ಮವಿಶ್ವಾಸ, ನಂಬಿಕೆ, ಕರುಣೆ, ಸಹಾನುಭೂತಿ, ಪ್ರೇಮ, ಪ್ರೀತಿ, ಧನ್ಯತಾ ಮನೋಭಾವ, ಕೃತಜ್ಞತಾ ಮನೋಭಾವ ಎಲ್ಲವನ್ನ ಯಥೇಚ್ಛವಾಗಿ ನೀಡುತ್ತಾ ಇದೆ. ಯಥೇಚ್ಛವಾಗಿ ನೀಡಿದರ ಪರಿಣಾಮವಾಗಿ ಹೃದಯ ಈಗ ಹಗುರವಾಗಿದೆ ಮತ್ತು ಯಥೇಚ್ಛವಾದ ಗುಣಗಳು ಹೃದಯವನ್ನು ತುಂಬಿ ಹೊರಗಡೆ ಹರಿಯೋದಕ್ಕೆ ಶುರು ಮಾಡಿದೆ, ಸೋರೋದಕ್ಕೆ ಶುರು ಮಾಡಿದೆ. ಇದರ ಪರಿಣಾಮವಾಗಿ ಅಲ್ಲಿ ಒಂದು ಬಿಲೂನಿನ ಆಕಾರದ ಅಥವಾ ಗಾಳಿಯ ಗುಳ್ಳೆಯ ಆಕಾರವಾಗಿ ಅದು ಮಾರ್ಪಡ್ತಾ ಇದೆ. ಅದರೊಳಗೆ ಈ ಸಕಾರಾತ್ಮಕ ಭಾವನೆಗಳು ತುಂಬುತ್ತಾ ಇದೆ. ಹೀಗೆ ಹೆಚ್ಚು ಹೆಚ್ಚು ಸಕಾರಾತ್ಮಕ ಭಾವನೆಗಳು ತುಂಬುವುದರ ಪರಿಣಾಮವಾಗಿ ಈ ಒಂದು ಗುಳ್ಳೆ ದೊಡ್ಡದಾಗ್ತಾ ಇದೆ. ಕ್ರಮೇಣ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ನಿಮ್ಮನ್ನು ಆವರಿಸುವಷ್ಟು ದೊಡ್ಡದಾಗಿದೆ ಮತ್ತು ನಿಮ್ಮನ್ನು ಆವರಿಸಿಬಿಟ್ಟಿದೆ. ಇಡೀ ದೇಹವನ್ನು ಆವರಿಸುವುದರ ಪರಿಣಾಮವಾಗಿ ನಿಮ್ಮ ಮೈ ಮನಸ್ಸುಗಳು ಈಗ ಕಲ್ಮಶ ಮುಕ್ತವಾಗಿ ಹಗುರವಾಗಿದೆ. ಸಂತೋಷದಿಂದ, ಆತ್ಮವಿಶ್ವಾಸದಿಂದ ಬೀಗ್ತಾ ಇದೆ. ನಂತರ ಈ ಬೆಳಕಿನ ಗುಳ್ಳೆ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಇಡೀ ಮನೆಯನ್ನ ಆವರಿಸಿಬಿಟ್ಟಿದೆ. ಇದರ ಪರಿಣಾಮವಾಗಿ ಮನೆಯಲ್ಲಿರುವ ಪ್ರತಿಯೊಬ್ಬರ ದೇಹ ಮತ್ತು ಹೃದಯವನ್ನು ಇದು ಗುಣಪಡಿಸ್ತಾ ಇದೆ. ಅವರಲ್ಲಿರುವ ಎಲ್ಲ ಬಗೆಯ ನಕಾರಾತ್ಮಕ ಭಾವನೆಗಳನ್ನು ತೊಡೆದು ಹಾಕ್ತಾ ಇದೆ. ದೇಹದಲ್ಲಿರುವ ಎಲ್ಲ ಬಗೆಯ ರೋಗ ರುಜಿನಗಳನ್ನು ನಿವಾರಣೆ ಮಾಡ್ತಾ ಇದೆ. ಇದರ ಪರಿಣಾಮವಾಗಿ ಅವರು ಸಹಿತ ಸಂತೋಷದಿಂದ, ಸಮಾಧಾನದಿಂದ, ಸೌಹಾರ್ದತೆಯಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಆರೋಗ್ಯದಿಂದ ಜೀವನ ಸಾಗಿಸ್ತಾ ಇದ್ದಾರೆ. ನಂತರ ಈ ಗುಳ್ಳೆ, ಶಕ್ತಿಯುತ ಗುಳ್ಳೆ ಇನ್ನು ದೊಡ್ಡದಾಗ್ತಾ ಆಗ್ತಾ ಇಡೀ ನಿಮ್ಮ ಬೀದಿಯನ್ನು ಆವರಿಸಿದೆ. ಅದರ ಪರಿಣಾಮವಾಗಿ ನೆರೆಹೊರೆಯವರು, ಅಕ್ಕಪಕ್ಕದವರು, ಸಂಬಂಧಿಕರು ಎಲ್ಲರ ಮೈ ಮನಸ್ಸುಗಳನ್ನ ಇದು ಸ್ವಚ್ಛಗೊಳಿಸ್ತಾ ಇದೆ. ಅವರ ಹೃದಯದಲ್ಲಿರುವ ಎಲ್ಲ ಕಲ್ಮಶಗಳನ್ನು ಇದು ನಾಶ ಮಾಡ್ತಾ ಇದೆ. ಹಾಗಾಗಿ ಅವರು ಸಹಿತ ಸಂತೋಷದಿಂದ, ಸಮಾಧಾನದಿಂದ, ಆರೋಗ್ಯದಿಂದ ಇದ್ದಾರೆ. ನಿಮ್ಮ ಜೊತೆ ಸೌಹಾರ್ದತೆಯಿಂದ ಇದ್ದಾರೆ. ನಂತರ ಈ ಗುಳೆ ಕ್ರಮೇಣ ದೊಡ್ಡದಾಗ್ತಾ ಆಗ್ತಾ ಇಡೀ ನಿಮ್ಮ ನಗರವನ್ನು ಆವರಿಸಿಬಿಟ್ಟಿದೆ ಮತ್ತು ನಗರದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಮೈ ಮನಸ್ಸುಗಳನ್ನು ಸ್ವಚ್ಛಗೊಳಿಸ್ತಾ ಇದೆ. ಅಪರಿಚಿತರನ್ನು ಸಹ ಬಿಡ್ತಾ ಇಲ್ಲ. ದೊಡ್ಡದಾಗ್ತಾ ಇಡೀ ರಾಜ್ಯವನ್ನು ಆವರಿಸಿಬಿಟ್ಟಿದೆ. ಇಡೀ ದೇಶವನ್ನು ಆವರಿಸಿಬಿಟ್ಟಿದೆ. ಇನ್ನು ದೊಡ್ಡದಾಗ್ತಾ ಇಡೀ ಪ್ರಪಂಚವನ್ನು ಆವರಿಸಿಬಿಟ್ಟಿದೆ. ನಿಮ್ಮ ಹೃದಯದ ಮೂಲಕ ಉತ್ಪತ್ತಿಯಾದ ಈ ಸಕಾರಾತ್ಮಕ ಭಾವನೆಗಳನ್ನೊಳಗೊಂಡ ಈ ಬೆಳಕಿನ ಗೋಲಾಕಾರದ ಗುಳ್ಳೆ ಇಡೀ ಪ್ರಪಂಚವನ್ನು ಈಗ ಆವರಿಸಿ ಎಲ್ಲರ ಮೈ ಮನಸ್ಸುಗಳನ್ನು ಕಲ್ಮಶದಿಂದ ಮುಕ್ತ ಮಾಡಿದೆ. ನಂತರ ಇದು ದೊಡ್ಡದಾಗ್ತಾ ಆಗ್ತಾ ಇಡೀ ಬ್ರಹ್ಮಾಂಡವನ್ನು ಆವರಿಸಿಬಿಟ್ಟಿದೆ. ಇದರ ಪರಿಣಾಮವಾಗಿ ಎಲ್ಲ ಆಕಾಶ ಕಾಯಗಳು, ನಕ್ಷತ್ರ ಪುಂಜಗಳು, ಗ್ರಹಗತಿಗಳು ಎಲ್ಲರನ್ನು ಆವರಿಸಿರುವುದರಿಂದ ಎಲ್ಲ ದೋಷಗಳ ನಿವಾರಣೆಯಾಗಿ ಬಿಟ್ಟಿದೆ. ಈಗ ಈ ಬೆಳಕಿನ ಗುಳ್ಳೆ ಕ್ರಮೇಣ ಚಿಕ್ಕದಾಗ್ತಾ ಆಗ್ತಾ 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 ಯಥಾಸ್ಥಿತಿಗೆ ಹೃದಯದ ಆಕಾರದ ಬಂದಿದೆ. ನಂತರ ಹೃದಯದಲ್ಲಿರುವ ಬೆಳಕಿನ ಶಕ್ತಿಯುಕ್ತವಾದ ಬೆಳಕಿನ ಕಿರಣಗಳೊಂದಿಗೆ ಲೀನವಾಗಿ
ಬೆಳಕಿನ ಕಿರಣ ಈಗ ಆಕಾಶದ ಮೂಲಕ ಪುನಃ ಮರಳಿ ಬ್ರಹ್ಮಾಂಡ ಅಥವಾ ನಿಮ್ಮ ಇಷ್ಟ ದೇವತೆಯ ಹಣೆಯೊಳಗೆ ಹೋಗಿ ಮಾಯವಾಗಿದೆ ಎಂಬುದಾಗಿ ಕಲ್ಪಿಸಿಕೊಳ್ಳಿ. ಈಗ ನಿಮ್ಮ ಮೈಮನಸ್ಸುಗಳು ಹಗುರವಾಗಿದೆ. ಈಗ ಉಸಿರಾಟದ ಮೇಲೆ ಗಮನ ತರುತ್ತಾ ನಮ್ಮ ಮುಂದಿನ ಮೈಂಡ್ ಫ್ರೇಮಿಂಗ್ ಹಂತವನ್ನು ಮಾಡೋಣ. ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಗುರಿಯೊಂದನ್ನು ನೀವು ಈಗಾಗಲೇ ಸಾಧಿಸಿಬಿಟ್ಟಿದ್ದೀರಿ ಎಂಬುದಾಗಿ ಕಲ್ಪಿಸಿಕೊಳ್ಳಿ. ಈ ಒಂದು ಪ್ರಮುಖ ಗುರಿ, ನಿಮ್ಮ ಕನಸಿನ ಗುರಿಯನ್ನು ನೀವು ಈಗಾಗಲೇ ಸಾಕಾರಗೊಳಿಸಿಬಿಟ್ಟಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ನೀವು ಯಾವ ರೀತಿ ಸಂಭ್ರಮಾಚರಣೆಗಳಲ್ಲಿ ತೊಡಗಿದ್ದೀರಿ, ಈ ಗುರಿಯನ್ನು ಸಾಧಿಸಿದ ನಂತರ ಯಾವ ರೀತಿಯ ಒಂದು ಸನ್ನಿವೇಶ ಇದೆ ಎಂಬುದಾಗಿ ನೀವು ನೋಡಿ, ಯಾವ ಮಾತುಗಳು ಕೇಳಿ ಬರ್ತಾ ಇದೆ ಆ ಸಂದರ್ಭದಲ್ಲಿ, ಗುರಿಯನ್ನು ಸಾಧಿಸಿದ ಸಂದರ್ಭದಲ್ಲಿ ಯಾವ ರೀತಿಯ ಮಾತುಗಳನ್ನು ನೀವು ಆಡ್ತಾ ಇದ್ದೀರಿ, ಯಾವ ರೀತಿಯ ಮಾತುಗಳು ಸುತ್ತಮುತ್ತ ನಿಮ್ಮ ಸಂಬಂಧಿಕರು, ಸ್ನೇಹಿತರು, ಒಡ ಹುಟ್ಟಿದವರು, ಬಂಧು ಬಳಗದವರು ಯಾವ ರೀತಿಯ ಮಾತುಗಳನ್ನ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳಿ. ಮತ್ತು ಆ ಸಂದರ್ಭದಲ್ಲಿ ನಿಮಗಾಗುತ್ತಿರುವ ಎಲ್ಲ ಭಾವನೆಗಳು ಸಂತೋಷದಿಂದ ಅನುಭವಿಸಿ. ಆ ಸಮಾಧಾನ, ಆ ಸಂತೃಪ್ತಿ, ಆ ಸಾರ್ಥಕತಾ ಮನೋಭಾವ, ಆ ಸಂಭ್ರಮ, ಆ ಆನಂದ, ಆ ಹೆಮ್ಮೆ, ಆ ತುಸು ಗರ್ವ, ಎಲ್ಲ ಭಾವನೆಗಳನ್ನು ಸಂತೋಷದಿಂದ ಅನುಭವಿಸಿ. ಆ ಎಲ್ಲ ದೃಶ್ಯಗಳನ್ನು ವಿವರವಾಗಿ ನೋಡಿ, ವಿವರವಾಗಿ ನೋಡಿ. ಈ ಆಚರಣೆ, ಆ ಸಂಭ್ರಮ, ಎಲ್ಲವನ್ನು ಅನುಭವಿಸಿ. ನಿಮ್ಮ ಗುರಿ ಈಗ ಗುರಿಯಾಗಿ ಉಳಿದಿಲ್ಲ. ನಿಮ್ಮ ಕನಸು ನನಸಾಗಿ ಬಿಟ್ಟಿದೆ. ನೀವದರ ಸಾಧಕರು. ಎಲ್ಲ ಸಂತೋಷ, ಆನಂದ, ಸಾರ್ಥಕ ಮನೋಭಾವನೆ ನೀವು ನಿಮ್ಮಲ್ಲಿ ಕಾಣುತ್ತಾ ಅದನ್ನು ಆನಂದದಿಂದ ಅನುಭವಿಸಿ. ವಂಡರ್ಫುಲ್, ಎಕ್ಸಲೆಂಟ್. ಈಗ ನಿಮ್ಮ ಜೀವನದಲ್ಲಿ ನಡೆದ ಎಲ್ಲ ಸಾಧನೆಗಳನ್ನು 30 ಸೆಕೆಂಡ್ಗಳಲ್ಲಿ ಚಿತ್ರಪಟಗಳಂತೆ ನಿಮ್ಮ ಕಣ್ಣ ಮುಂದೆ ತಂದುಕೊಂಡು ಒಂದರ ನಂತರ ಒಂದೊಂದು ಆ ಎಲ್ಲ ಸಾಧನೆಗಳಿಗೆ ಮನದಾಳದ ಹೃದಯದಾಳದ ಕೃತಜ್ಞತೆಯನ್ನು ಸಮರ್ಪಿಸಿ. ನಿಮ್ಮ ಬಾಲ್ಯದ ಘಟನೆ ಇರಬಹುದು, ಇತ್ತೀಚೆಗೆ ನಡೆದದ್ದಿರಬಹುದು,
ಸಂಬಂಧ, ವೃತ್ತಿ, ವ್ಯಾಪಾರ, ಸೇವೆ, ಆರೋಗ್ಯ, ಯಾವುದಾದರೂ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಈ ಎಲ್ಲ ಸಾಧನೆಗಳನ್ನು ಪಟ್ಟಿ ಮಾಡಿ ಒಂದರ ನಂತರ ಒಂದು ಈಗ ನಿಮ್ಮ ಜೀವನದಲ್ಲಿ ಮುಂದೆ ನಡೆಯುವಂತಹ ಎಲ್ಲ ಸಾಧನೆಗಳನ್ನು 30 ಸೆಕೆಂಡ್ಗಳಲ್ಲಿ ಒಂದರ ನಂತರ ಪಟ್ಟಿಯನ್ನು ಮಾಡಿ ಮತ್ತು ಆ ಎಲ್ಲ ಸಾಧನೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಾ ಎಲ್ಲ ಭಾವನೆಗಳನ್ನು ಅನುಭವಿಸಿ. ಇದು ಸಹಿತ ನಿಮ್ಮ ಜೀವನದ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಒಂದು ರಹಸ್ಯವಾದಂತಹ ಗುರಿ ಸಹಿತ ಇರಬಹುದು, ನಿಮ್ಮ ಸಂಗಾತಿಯೊಟ್ಟಿಗಿನ ಖಾಸಗಿ ಕ್ಷಣಗಳಿರಬಹುದು, ಮಕ್ಕಳೊಟ್ಟಿಗಿನ ಗುಣಮಟ್ಟದ ಸಮಯ ಇರಬಹುದು, ಆ ಹಣಗಳಿಕೆ ಇರಬಹುದು, ಆ ಭೂಮಿಯನ್ನು ಪಡೆದಿದ್ದಿರಬಹುದು, ವೃತ್ತಿ ವ್ಯಾಪಾರದಲ್ಲಿ ಉನ್ನತಿ ಇರಬಹುದು, ಸೇವ್ ಮಾಡೋದಿರಬಹುದು. ಎಲ್ಲವನ್ನ ಕಣ್ಣು ಮುಂದೆ ಒಂದರ ನಂತರ ಒಂದರಂತೆ ಚಿತ್ರಪಟಗಳಂತೆ ತಂದುಕೊಳ್ಳಿ ಮತ್ತು ಎಲ್ಲ ಭಾವಗಳನ್ನು ಅನುಭವಿಸಿ. ಮತ್ತು ಮನದಾಳದ ಹೃದಯದಾಳದ ಕೃತಜ್ಞತೆಯನ್ನು ಸಮರ್ಪಿಸಿ. ನೀವು ನಿಮ್ಮದೇ ಆದ ಸಾಮರ್ಥ್ಯದಿಂದ ಇವೆಲ್ಲವನ್ನು ಸಾಕಾರಗೊಳಿಸಿದ್ದೀರಿ, ಸಾಧಿಸಿಬಿಟ್ಟಿದ್ದೀರಿ. ನಿಮ್ಮ ನಿರಂತರ ಪರಿಶ್ರಮ, ತಪಸ್ಸಿನ ಫಲವಾಗಿ, ನಿರಂತರತೆಯ ಫಲವಾಗಿ ಈ ಒಂದು ಗುರಿಗಳನ್ನು ನೀವು ಸಾಧಿಸಿಬಿಟ್ಟಿದ್ದೀರಿ. ನೀವು ಸಾಧಕರು, ನೀವು ಅಪರಿಮಿತರು. ಹಿಂದೆ ನೀವು ಹಾಕಿದ ಪರಿಶ್ರಮದಿಂದ ಇವತ್ತಿನ ಜೀವನವನ್ನು ಅನುಭವಿಸ್ತಾ ಇದ್ದೀರಿ. ಈ ದಿನ ನೀವು ಹಾಕುವ ಪರಿಶ್ರಮ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಪ್ರತಿದಿನ ಪ್ರತಿ ಕ್ಷಣ ನೀವು ಹಾಕುವ ಪರಿಶ್ರಮ, ನಿಮ್ಮ ಪ್ರಯತ್ನ, ಗುರಿಯೆಡೆಗಿನ ನಿಮ್ಮ ಹೆಜ್ಜೆ ನಿಮ್ಮನ್ನು ಗುರಿಯತ್ತ ಕರೆದುಕೊಂಡು ಹೋಗುತ್ತದೆ. ಪ್ರತಿಯೊಂದು ಹೆಜ್ಜೆ ಪ್ರಮುಖ ಪಾತ್ರವನ್ನು ವಹಿಸಲಿದೆ. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಚಿಂತನೆ, ಪ್ರತಿಯೊಂದು ಯೋಜನೆ ನಿಮ್ಮನ್ನು ಸಾಧಕರನ್ನಾಗಿ ಮಾಡಿಬಿಟ್ಟಿದೆ. ನಿಮ್ಮ ಅಪರಿಮಿತವಾದ ಛಲ, ಆತ್ಮಶಕ್ತಿ, ನಂಬಿಕೆ, ಪರಿಶ್ರಮ, ಧೈರ್ಯ, ಆತ್ಮವಿಶ್ವಾಸ ಇವೆಲ್ಲವುಗಳ ಸಹಾಯದಿಂದ ನೀವು ನಿಮ್ಮ ಗುರಿಗಳನ್ನು ಸಾಧಿಸಿಬಿಟ್ಟಿದ್ದೀರಿ. ನೀವು ಸಾಧಕರು, ನೀವು ಅಪರಿಮಿತರು. ನಿಮ್ಮದೇ ಆದ ಸಾಮರ್ಥ್ಯದಿಂದ
ಈ ಎಲ್ಲ ಗುರಿಗಳನ್ನು ಸಾಕಾರಗೊಳಿಸಿಬಿಟ್ಟಿದ್ದೀರಿ. ಅತ್ಯಂತ ಸುಲಭವಾಗಿ ಸಾಕಾರಗೊಳಿಸಿಬಿಟ್ಟಿದ್ದೀರಿ. ನಿರಾಯಾಸವಾಗಿ ಇವುಗಳೆಲ್ಲವನ್ನು ಸಾಧಿಸಿಬಿಟ್ಟಿದ್ದೀರಿ. ನೀವು ಸಾಧಕರು, ನೀವು ಅಪರಿಮಿತರು. ಈಗ ನಿಧಾನವಾಗಿ ಉಸಿರಾಟದ ಕಡೆ ಗಮನ ತರುತ್ತಾ ವಾಸ್ತವಕ್ಕೆ ಬನ್ನಿ ಮತ್ತು ಧ್ಯಾನದಿಂದ ಹೊರಬಿಡುವ ಪ್ರಕ್ರಿಯೆಯಾದ ಕೈಗಳನ್ನು ಪರಸ್ಪರ ಉಚ್ಚಿಕೊಂಡು ಅದರಿಂದ ಉತ್ಪತ್ತಿಯಾದ ಶಾಖವನ್ನ ಕಣ್ಣಿ ಹೊತ್ಕೊಳ್ತಾ ಕಣ್ಣುಗಳನ್ನು ನಿಧಾನವಾಗಿ ತೆಗೆದು ಹಸ್ತಗಳನ್ನು ನೋಡಿ ಧ್ಯಾನದಿಂದ ಹೊರಗಡೆ ಬನ್ನಿ. ಈಗ ನಾವು ಏನು ಒಂದು ಟೀಟಾ ಸ್ಟೇಟ್ ನಲ್ಲಿದ್ದೀವಿ. ನಮ್ಮ ಮನಸ್ಸು ನಮ್ಮ ಗುರಿಗಳೆಲ್ಲ ನಾಟಿ ಮಾಡಲಿಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಒಂದು ಸ್ಟೇಟ್ ಆಫ್ ಮೈಂಡ್ ಆಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಹಣದ ಬಗ್ಗೆ ಇರುವ ಮನೋಭಾವ, ಮನಿ ಮೈಂಡ್ ಸೆಟ್ ನ ಬದಲಾಯಿಸ್ಕೊಳ್ತಾ ಇದ್ದೇವೆ. ಮನಿ ಡಿಕ್ಲೇರೇಷನ್ ನ ಮಾಡೋ ಮೂಲಕ, ದೃಢೀಕರಣಗಳನ್ನ ಮಾಡೋ ಮೂಲಕ. is open money declaration. Anybody wants to read, you can read, or I can read it out for you. Here you go. I'm showing my screen. Ready, 1, 2, 3, go. ನನಗೆ ಹಣವೆಂದರೆ ಇಷ್ಟ. ನಾನು ಹಣವನ್ನು ಪ್ರೀತಿಸುತ್ತೇನೆ. ರಿಪೀಟ್ ಆಫ್ಟರ್ ಮೀ. ಭಾವನೆಗಳೊಂದಿಗೆ. ನಾನು ಹಣದ ಆಟವನ್ನು ಗೆಲ್ಲಲು ಆನಂದದಿಂದ ಮತ್ತು ಜಾಣ್ಮೆಯಿಂದ ಆಡುತ್ತಿದ್ದೇನೆ. ನಾನು ಹಣವನ್ನು ಬುದ್ಧಿವಂತಿಕೆಯಿಂದಲೂ ರಚನಾತ್ಮಕವಾಗಿಯೂ ಮತ್ತು ವಿವೇಚನೆಯಿಂದಲೂ ಬಳಸುತ್ತಿದ್ದೇನೆ. ಹಣ ನನ್ನ ಜೀವನದಲ್ಲಿ ನಿರಂತರವಾಗಿ ಹರಿದಾಡುತ್ತಿದೆ. ನಾನು ಅದನ್ನು ಸಂತೋಷದಿಂದ ಬಿಡುಗಡೆ ಮಾಡ್ತಾ ಇದ್ದೇನೆ ಮತ್ತು ಅದು ಹೇರಳವಾಗಿ ನನ್ನ ಬಳಿ ಮರಳಿ ಬರುತ್ತಿದೆ. ನನಗೆ ಹಣ ಮುಖ್ಯ ಎಂದು ನಾನು ನಂಬುತ್ತೇನೆ. ಹಣ ನನ್ನ ಜೀವನವನ್ನು ಹೆಚ್ಚು ಸಂತೋಷದಿಂದ ಇಡುತ್ತದೆ ಮತ್ತು ಹಣವೆಂದರೆ ಸ್ವಾತಂತ್ರ್ಯವಾಗಿದೆ. ಹಣ ನನ್ನ ಜೀವನದಲ್ಲಿ ಹಿಮಪಾತದಂತೆ ಹೇರಳವಾಗಿ ಹರಿದು ಬರುತ್ತಿದೆ. ನಾನು ಪ್ರೀತಿಯಿಂದ ಮಾಡಿದ ಕೆಲಸದಿಂದಲೇ ಶ್ರೀಮಂತನಾಗುತ್ತಿದ್ದೇನೆ. ನಾನು ಹಣವನ್ನು ಒಳ್ಳೆಯ ಕಾರ್ಯಗಳಿಗೆ ಮಾತ್ರ ಬಳಸುತ್ತಿದ್ದೇನೆ. ನನ್ನ ಬಳಿ ಇರುವ ಪ್ರತಿಯೊಂದು ರೂಪಾಯಿಗೂ ನಾನು ಹೃತ್ಪೂರ್ವಕವಾಗಿ ಕೃತಜ್ಞನಾಗಿದ್ದೇನೆ. ಈಗ ನಾನು ಆರ್ಥಿಕವಾಗಿ ಸ್ವತಂತ್ರನಾಗಿದ್ದೇನೆ, ಏಕೆಂದರೆ ಈಗ ನಾನು ಹಣವನ್ನು ಗಳಿಸಲು ಅವಶ್ಯವಿರುವ ಕಾರ್ಯಗಳನ್ನು ಪ್ರತಿದಿನವೂ ತಪ್ಪದೇ ಮಾಡುತ್ತಿದ್ದೇನೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಕೆಲಸ ನಾವು ತಪ್ಪದೇ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮಲ್ಲಿ ಇರುವ ಯೋಧರನ್ನ ಎಚ್ಚರಗೊಳಿಸುವ ಸಮಯ. ಶೇರಿಂಗ್ ಮೈ ಸ್ಕ್ರೀನ್. ಯೋಧ ನಮಗೆ ಬೇಕಾಗಿರುವ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಇವತ್ತು. We don't have to worry about our goal at all. It is steady. 1, 2, 3, go. Repeat after me. ನಾನು ಒಬ್ಬ ಯೋಧ. ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ. ಏನೇ ಆಗಲಿ ನಾನು ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ. ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ನಾನು ಒಬ್ಬ ಯೋಧ. ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ. ಯಾವುದೇ ರೀತಿಯ ಮನಸ್ಥಿತಿಯ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ.
ನಾನು ಒಬ್ಬ ಯೋಧ, ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಏನು ನಡೆದರೂ ಸಹ ಯಶಸ್ಸನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ, ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ, ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್. ನಾನೊಬ್ಬ ಯೋಧ, ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತದೆ. ನಾನೊಬ್ಬ ಯೋಧ, ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತದೆ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ಕೇವಲ ನನ್ನ ಆಯ್ಕೆ. ಪ್ರಯತ್ನಿಸ್ತೀನಿ ಅನ್ನೋದಿಲ್ಲ, ನಾನು ಮಾಡುವೆ ಅಥವಾ ಮಾಡೋದಿಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ನಾನೊಬ್ಬ ಯೋಧ, ನಾನು ನನ್ನ ಸತ್ಯವನ್ನು ಸಹಾನುಭೂತಿಯೊಂದಿಗೆ ಹೇಳುತ್ತೇನೆ. ನಾನೊಬ್ಬ ಯೋಧ, ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನೊಬ್ಬ ಯೋಧ, ನನ್ನ ಮಾತೇ ಕಾನೂನು. ನಾನೊಬ್ಬ ಯೋಧ, ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ನಾನೊಬ್ಬ ಯೋಧ, ನನಗೆ ಎಲ್ಲ ಸಾಧ್ಯವಿದೆ ಎಂದು ನಾನು ನಂಬುತ್ತೇನೆ. ನಾನೊಬ್ಬ ಯೋಧ, ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ, ಏಕೆಂದರೆ ನಾನೊಬ್ಬ ಯೋಧ, ನಾನೊಬ್ಬ ಯೋಧ, ನಾನೊಬ್ಬ ಯೋಧ. ಎಸ್, ನಮ್ಮಲ್ಲಿರುವ ಯೋಧರನ್ನು ಎಚ್ಚರಗೊಳಿಸಿದ್ದಾಯ್ತು. ಈಗ ನಾವು ಅಪರಿಮಿತರು ಎಂದು ನೆನಪಿಸಿಕೊಳ್ಳುವ ಸಮಯ. 3 ಬಾರಿಯ ಘೋಷಣೆ, 3 ಚಪ್ಪಾಳೆ, 1 ಘೋಷಣೆ. ರೆಡಿ ಸ್ಟಡಿ, 1 2 3 ಗೋ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್, ನೀವು ಎಲ್ಲರ ಅಪರಿಮಿತರೇ. ನಮ್ಮಲ್ಲಿರುವ ಅಪರಿಮಿತವಾದ ಸಾಮರ್ಥ್ಯವನ್ನು ಎತ್ತಿ ತೆಗೆದು ಅದರ ಸಹಾಯದಿಂದ ನಮ್ಮ ಜೀವನದ ನಮ್ಮ ಬೇಕಾಗಿರುವ ಕ್ಷೇತ್ರಗಳಲ್ಲಿರುವ ಗುರಿಗಳನ್ನು ಸಾಧಿಸಲು ಹೊರಟಿರುವ ಸಾಧನೆ. ವಂಡರ್ಫುಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಜಾಯಿನಿಂಗ್ ದಿಸ್ ಸೆಷನ್. ಇವತ್ತು ನಿಮಗೆ ಶುಭವಾಗಲಿ, ಅತ್ಯಂತ ಪ್ರೊಡಕ್ಟಿವ್ ಡೇ ಆಗಲಿ, ಮತ್ತು ಒಂದು ಜಂಪ್ ಅನ್ನು ತೆಗೆದುಕೊಂಡು ಗುರಿಯತ್ತ ಪ್ರಯಾಣ ಬೆಳೆಸಲಿ ಅಂತ ಕೇಳ್ಕೊಳ್ತಾ ವಿದಾಯ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ನಮಸ್ಕಾರ.